R1 न्यूज़ में आपका स्वागत है। मैं आपके साथ फरहान नाज़। ಇಂದಿನ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಮತ್ತೊಮ್ಮೆ ಆಧಾರದಿಂದ ಸ್ವಾಗತಿಸುತ್ತಾ, ಇಂದಿನ ಪತ್ರಿಕಾಗೋಷ್ಠಿ ಇತ್ತೀಚೆಗೆ ರಾಜ್ಯ ಸರ್ಕಾರ ಮೀಸಲಾತಿ ಬಗ್ಗೆ ಒಂದೇನು ನಿರ್ಣಯ ಕೈಗೊಂಡಿದ್ದಾರೆ ಅದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿ ಇದೆ. ರಾಜ್ಯ ಸರ್ಕಾರ ಮೀಸಲಾತಿ ಆದೇಶ ಮಾಡಿ ಯಾರ್ಯಾರಿಗೆ ಮೀಸಲಾತಿ ಕೊಟ್ಟಿದೆ, ಯಾರಿಗೆ ಮೀಸಲಾತಿ ತಕ್ಕೊಂಡಿದೆ, ಆ ವಿಷಯಕ್ಕಿಂತಲೂ ಮುಖ್ಯವಾಗಿ ಸರ್ಕಾರದ ಉದ್ದೇಶ ಮತ್ತು BJP ಉದ್ದೇಶ ಏನದಂದ್ರೆ ಸಮಾಜದಲ್ಲಿ ಅಶಾಂತಿಯನ್ನು ಮೂಡಿಸಿ ಮುಸ್ಲಿಮರನ್ನು ಪ್ರಚೋದನೆ ಮಾಡಿ ಅವರನ್ನು ಬೀದಿಗಿಳಿದು ಹೋರಾಟ ಮಾಡಬೇಕು. ಇವರು ಮೀಸಲಾತಿ ತಕ್ಕೋಬೇಕು, ನಾವು ದಾಂಧಲೆಗಳಾಗಬೇಕು, ದಂಗೆಗಳಾಗಬೇಕು, ಮುಸ್ಲಿಮರನ್ನು ಹತ್ತಿಕ್ಲಿಕ್ಕೆ ಇದೊಂದು ಅವಕಾಶ ಮತ್ತು ಇದರಿಂದ ರಾಜಕೀಯ ಬೆಳೆ ಬಯಸಬೇಕಂತ ಮಾಡಿದ್ದಾರೆ. ಈ ಮೀಸಲಾತಿ ಜಾರಿ ಆಗೋದು ಬಿಡೋದು ತಮ್ಮೆಲ್ಲರಿಗೂ ಗೊತ್ತಿದೆ. ಎಷ್ಟು ಪ್ರಮಾಣ ಜಾರಿ ಆಗ್ತದೆ, ಅವ್ರು ಎಷ್ಟು ಪ್ರಮಾಣ ನಿಜವಾಗಿ ಮಾಡಿದ್ದಾರೆ, ಎಷ್ಟು ಪ್ರಮಾಣ ಸುಳ್ಳಿದೆ ಎಲ್ಲರಿಗೂ ಗೊತ್ತಿದೆ. ಇದು ಮೀಸಲಾತಿ ಜಾರಿ ಆಗೋದು ಸಂಭವ ಇಲ್ಲ. ಸುಮ್ಮನೆ ರಾಜಕೀಯ ಒಂದು ಮತಬೇಟೆಗಾಗಿ ಇದನ್ನು ಮಾಡಿದ್ದಾರೆ. ಇನ್ನು ಕೂಡಲ ಸಂಗಮದ ಸ್ವಾಮೀಜಿಯವರು, ಜಯ ಮೃತ್ಯುಂಜಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಬಹಳ ದಿವಸಗಳಿಂದ ಪಂಚಮಸಾಲಿ ಲಿಂಗಾಯತರಿಗೆ 2B ಮೀಸಲಾತಿ ಕೊಡಬೇಕು ಅಂಥೇಳಿ ಅವರು 2A ಮೀಸಲಾತಿ ಕೊಡಬೇಕಂಥೇಳಿ ಅವರು ಹೋರಾಟ ಮಾಡ್ತಿದ್ರು. ಸುಮಾರು ವರ್ಷಗಳ ಕಾಲ ಹೋರಾಟ ನಡೆದರೂ ಸಹಿತ ಸರ್ಕಾರ ಸ್ಪಂದಿಸಲಿಲ್ಲ. ಕೊನೆಗೆ ಚುನಾವಣೆ ಸಂದರ್ಭದಲ್ಲಿ ಇದೊಂದು ಗೊಂದಲ ಮಾಡಬೇಕಂಥೇಳಿ ಅವರಿಗೆ ಬೆಳಗಾವಿ ದೇಶದಲ್ಲಿ ಮೂಗಿಗೆ ತುಪ್ಪ ಸವರಂತಂಥೇಳಿ ಅವರೇ ಹೇಳಿದ್ರು. ಅವರು ಸ್ವಾಮೀಜಿಗಳು ಹೇಳಿದ್ರು, ಮೂಗಿಗೆ ತುಪ್ಪ ಸವರಿಲ್ಲ, ನಮಗೆ ತಲೆಗೆ ತುಪ್ಪ ಸವರಿದಾರಂತೂ ಹೇಳಿದರು. ಆದರೆ ಸ್ವಾಮೀಜಿಗಳು ಈಗ ಅರ್ಥ ಮಾಡ್ಕೋಬೇಕು, ಈಗ ಎಲ್ಲಿ ತುಪ್ಪ ಸವರಿದ್ರು. ಯಾಕಂದ್ರೆ ಮುಸ್ಲಿಮರ ಮೀಸಲಾತಿಯನ್ನು ರದ್ದುಪಡಿಸಿ ಅದರಲ್ಲಿ 2% ಲಿಂಗಾಯತರಿಗೆ ಮೀಸಲಾತಿ ಕೊಟ್ಟು 2% ಒಕ್ಕಲಿಗರಿಗೆ ಕೊಡೋದು, ಇದು ಎಷ್ಟು ಸಮಂಜಸ? ಲಿಂಗಾಯತ ಧರ್ಮ ಬಸವಣ್ಣನವರು ಸ್ಥಾಪನೆ ಮಾಡಿದ್ದೇ ಸಮಾನತೆಗಾಗಿ. ಇವತ್ತು ಜಗತ್ತಿನಲ್ಲಿ ಯಾವುದೇ ಧರ್ಮ ಒಬ್ಬರದ ಅನ್ನವನ್ನು ಕಸ್ಕೊಂಡು ಇನ್ನೊಬ್ಬರಿಗೆ ಕೊಡುವಂಥ ಕೊಟ್ಟು ಸಹಿತ ಒಪ್ಪುವಂಥ ಧರ್ಮ ತತ್ವ ಯಾವುದೂ ಇಲ್ಲ. ಎಲ್ಲ ಧರ್ಮಗಳು ಹೇಳಿದ್ದೇನು, ಬದುಕಲು ಬಿಡು. ಆದರೆ ಇವರು ಮಾಡಿದ್ದೇನು, ಒಂದು ಒಬ್ಬರು ಬಾಳನ್ನು ಕಸ್ಕೊಂಡಿದ್ದು. ಎದಕ್ಕೋಸ್ಕರ? ತಮ್ಮ ರಾಜಕೀಯಕ್ಕೋಸ್ಕರ. ಅದನ್ನು ಸ್ವಾಮಿಗಳು ಒಪ್ಪಿಕೊಂಡಿದ್ದೇ ದೊಡ್ಡ ವಿಷಾದಕರ ವಿಷಯ ಇದು. ಬಸವಣ್ಣನ ಅನುಯಾದಂತರು, ಬಸವಣ್ಣನ ಹೆಸರ ಮೇಲೆ ಒಂದು ಪೀಠ ಇದೆ, ನಮಗೆ ಭಾಳ ಗೌರವ. ಪ್ರಾರಂಭದಲ್ಲಿ ಹೋರಾಟಕ್ಕೆ ನಾವು ಬೆಂಬಲ ಕೊಟ್ಟಿವಿ. ಮುಸ್ಲಿಮರು ಯಾರೂ ಅಪಸರ ಎತ್ತಲಿಲ್ಲ. ಮೀಸಲಾತಿ ತಗೊಳ್ಳಿ, ಅವರು ಲಿಂಗಾಯತರು ತಗೊಳ್ಳಿ ಅಂತ ಭಾವನೆ ನಮ್ಮೆಲ್ಲರದು, ಎಲ್ಲ ಮುಸ್ಲಿಮರದು, ಕಾಂಗ್ರೆಸ್ದವ್ರದ್ದು, ಎಲ್ಲ ಪಕ್ಷದವ್ರದ್ದು ಯಾರೂ ಅಪಸರ ಎತ್ತಲಿಲ್ಲ. ಅದಕ್ಕೆ ಬೆಂಬಲನೇ ಕೊಟ್ಟಿದ್ದಾರೆ ಹೊರತಾಗಿ ಅದಕ್ಕೆ ಅಪಸರ ಇಲ್ಲ. ಆದರೆ ದಿಢೀರ್ನೇ ರಾಜ್ಯ ಸರ್ಕಾರ ಮುಸ್ಲಿಮರ ಮೀಸಲಾತಿ ರದ್ದುಪಡಿಸಿ ಲಿಂಗಾಯತರಿಗೆ ಕೊಟ್ಟಿದ್ದಕ್ಕೆ ನಿನ್ನೆ ದಿವಸ ನಾನು ನೋಡಿದೆ, ಮೃತ್ಯುಂಜಯ ಸ್ವಾಮಿಗಳು ಮುಖ್ಯಮಂತ್ರಿಗಳಲ್ಲಿ ಹೋಗಿ ಅವ್ರಿಗೆ ಶಾಲ್ ಹೊದಿಸಿ ಸನ್ಮಾನ ಮಾಡಿ ವಿಜಯೋತ್ಸವ ಆಚರಿಸಿ ಬರ್ತಾರಂದ್ರೆ ಇದು ಭಾಳ ವಿಷಾದನೀಯ ಸಂಗತಿ. ನಾ ಇಷ್ಟು ದಿವಸ ನೋಡ್ತಿದ್ವಿ, ಸ್ವಾಮಿಗಳ ಬಳಿ ಒಂದು ಮುಖ್ಯಮಂತ್ರಿಗಳು ಮಂತ್ರಿಗಳು ಕಾಲು ಬಿದ್ದು ನಮಸ್ಕಾರ ಮಾಡಿ ಸನ್ಮಾನ ಮಾಡಿ ಹೋಗ್ತಿದ್ರು. ಇವ್ರು ಉಲ್ಟಾ ಇವರೇ ಅಲ್ಲಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಅವ್ರಿಗೆ ಸ್ವಾಗತ ಮಾಡಿ ಬರ್ತಾರಂದ್ರೆ ಇದು ಎಂಥ ವಿಷಯ? ಇದು ಬಸವಣ್ಣನ ತತ್ವಕ್ಕೆ ಅಪಮಾನಕರವಾದ ವಿಷಯ. ಇದು ಅಲ್ಲಿದಲ್ಲೇ ವಿಜಯಾನಂದ ಕಾಶ್ಯಪ್ನವರು ನಿಜವಾದ ಬಸವಣ್ಣನ ಭಕ್ತರವರು, ಬಸವಣ್ಣನ ತತ್ವದಲ್ಲಿ ನಡೆಯೋರು. ಅವರು ಅವಾಗೇ ಘೋಷಣೆ ಮಾಡೋರು, ನಾನು ಇದನ್ನು ಒಪ್ಪುವುದಿಲ್ಲ, ಮುಸ್ಲಿಮರನ್ನು ಮೀಸಲಾತಿಯನ್ನು ತೆಗೆದು ಲಿಂಗಾಯತರು ಕೊಡ್ತಿದ್ದು ಇದನ್ನು ಒಪ್ಪುವುದಿಲ್ಲ ಅಂತ ಹೇಳಿದ್ರು. ಇದನ್ನು ನಾವು ಸ್ವಾಗತಿಸ್ತೀವಿ. ಇವತ್ತು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ವಿಚಾರ ಇಟ್ಕೊಂಡಂಥ ಒಬ್ಬ ಮನುಷ್ಯ, ಅವರನ್ನು ನಾವು ಒಪ್ಕೋಬೇಕಾಗ್ತದೆ. ಇವತ್ತು ಅದೇ ಕೆಲವರು BJP ನಾಯಕರುಗಳು, BJP ಶಾಸಕರು ಮುಖ್ಯಮಂತ್ರಿ ಹತ್ರ ತಗೊಂಡು ವಿಜಯೋತ್ಸವ ಮಾಡುತ್ತಾರೆ. ಇದು ನ್ಯಾಯನಾ? ಈ ಸೃಷ್ಟಿಯಲ್ಲಿ ಜನಿಸಿದ ಎಲ್ಲ ಧರ್ಮದ ಎಲ್ಲ ಜಾತಿ ಜನ ಬದುಕಲಿಕ್ಕೆ ಅವಕಾಶಗಳಿದಾವೆ. ಆದರೆ ಇನ್ನೊಬ್ಬರದ್ದು ಕಸ್ಕೊಂಡು ತಿಂದು ಬದುಕುವುದು ಅಂತ ಎಲ್ಲಿದೆ? ಇದು ಯಾವ ಧರ್ಮ ಹೋಗ್ತದೆ? ಲಿಂಗಾಯತರ ನಾಯಕರುಗಳು ಹೋಗ್ತಾ ಇದ್ದಾರಾ? ಇವತ್ತಿಗೂ ಲಿಂಗಾಯತರ ನಾಯಕರು ಮಾತಾಡ್ತಾ ಇಲ್ಲ ಇದ್ರ ಬಗ್ಗೆ. ಕಾಂಗ್ರೆಸ್ಸಿನ ಲಿಂಗಾಯತರ ನಾಯಕರು ಸಹಿತ ಬಹಳಷ್ಟು ಜನ ಮಾತಾಡ್ತಾ ಇಲ್ಲ. ಕಾಂಗ್ರೆಸ್ಸಿನ ನಾಯಕರು ಮಾತಾಡೋಕೆ ಇದ್ರ ಬಗ್ಗೆ. ಕಾಂಗ್ರೆಸ್ಸಿನ ಶಾಸಕರಾಗವರು, ಶಾಸಕರಿದ್ದವರು
ನಾಯಕರುಗಳು ಅವರು ಮಾತಾಡಬೇಕು. ಅವರು ಇದು ಲಿಂಗಾಯತ ಧರ್ಮ ಒಪ್ಪೋದಿಲ್ಲ, ಬಸವಣ್ಣನ ತತ್ವ ಅಲ್ಲ ಇದು ಅಂತ ಅವರು ಹೇಳಬೇಕು. ಆಮೇಲೆ ಅಮಿತ್ ಶಾ ಅವರು ಬೊಮ್ಮಾಯಿಯವರು ಹೇಳಿಕೆ ಮತ್ತು ಅವರು ಏನು ಪತ್ರಿಕಾಗೋಷ್ಠಿ ಮಾಡಿದ ಮರುದಿವಸ ಅಮಿತ್ ಶಾ ಅವರು ಕರ್ನಾಟಕಕ್ಕೆ ಬಂದರು. ಕರ್ನಾಟಕ ಬಂದು ಬೊಮ್ಮಾಯಿಯವರು ಮಾಡಿದ್ದು ನಾನು ಸ್ವಾಗತ ಮಾಡ್ತೇನೆ, ಇದು ಮುಸ್ಲಿಮರಿಗೆ ಮೀಸಲಾತಿ ಸಂವಿಧಾನದಲ್ಲಿ ಇಲ್ಲ ಅಂತ ಹೇಳಿದ್ರು. ನಾನು ಅಮಿತ್ ಶಾ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ, EWS ಮಾಡಿ 10% ಮೀಸಲಾತಿ ಕೊಟ್ಟರಲ್ಲ, ಅದು ಸಂವಿಧಾನದಲ್ಲಿ ಇದೆಯಾ? ಇದು ಬೊಮ್ಮಾಯಿಯವರೇನು ಲಿಂಗಾಯತರ ಒಕ್ಕಲಿಗರಿಗೆ ಮೀಸಲಾತಿ ಕೊಟ್ಟು ಹೇಳಿದ್ರೆ ಇದು ಸಂವಿಧಾನದಲ್ಲಿದೆಯಾ? ಸಂವಿಧಾನದಲ್ಲಿ ಕೇವಲ ಪರಿಶಿಷ್ಟ ವರ್ಗದವರಿಗೆ ಮೀಸಲಾತಿ ಕೊಡಬೇಕಂತಿದೆ. ಸಮಾನತೆ ಬರುವವರಿಗೆ ಮೀಸಲಾತಿ ಕೊಡಬೇಕಂತಿದೆ. ಆದರೆ ಇನ್ನೂವರೆಗೆ ದೇಶದಲ್ಲಿ ಸಮಾನತೆ ಅನ್ನೋದಿಲ್ಲ. ಅಮಿತ್ ಶಾ ಅವರು ಯಾವ ಮುಖ ಇಟ್ಕೊಂಡು ಈ ಭಾಷೆ ಹೇಳ್ತಾರೆ, ಜನರಿಗೆ ದಾರಿ ತಪ್ಪಿಸ್ತಾರೆ. ಮೀಸಲಾತಿಯನ್ನು EWS ದಲ್ಲಿ ಕೊಟ್ಟಿದ್ದಾರೆ ಮುಸ್ಲಿಮರಿಗೆ. ಹಾಗಾದ್ರೆ EWS ದಲ್ಲಿರುವಂಥ 10%ದಲ್ಲಿ ಮುಸ್ಲಿಮರಿಗೆ ಎಷ್ಟು ಪರ್ಸೆಂಟ್ ಫಿಕ್ಸ್ ಮಾಡ್ತೀರಿ ಮಾಡಿ. ಕೇವಲ ಮೀಸಲಾತಿ EWS ದಲ್ಲಿ ಹಾಕ್ಬಿಡ್ತೀವಿ ಅಂತ ಹೇಳಿದ್ರೆ ಆ 10% ಏನಿದೆ EWS ದಲ್ಲಿ ಅದರಲ್ಲಿ ಮುಸ್ಲಿಮರಿಗೆ ಎಷ್ಟು ಪರ್ಸೆಂಟ್ ಅನ್ನೋದು ಫಿಕ್ಸ್ ಮಾಡಿ, ನಿರ್ಧಾರ ಮಾಡಿ. ಕೇವಲ ಅದರೊಳಗೆ ಹಾಕಿಬಿಡ್ತೀವಿ, ಅದರೊಳಗೆ ಕೊಡ್ತೀವಿ ಅಂದ್ರೆ ಎಷ್ಟು ಕೊಡ್ತೀರಿ, ಎಷ್ಟು ಪ್ರಮಾಣ ಕೊಡ್ತೀರಿ? ಇದು ಕೇವಲ ಚುನಾವಣೆ ಸಂದರ್ಭದಲ್ಲಿ ದಾರಿ ತಪ್ಪಿಸಲಿಕ್ಕೆ ಮಾಡಿದಂಥದ್ದು. ಆಮೇಲೆ ಸ್ವಾಮೀಜಿಗಳ ನೇತೃತ್ವದಲ್ಲಿ ಪ್ರಾರಂಭದಲ್ಲಿ ಇದು ಹೋರಾಟ ಪ್ರಾರಂಭ ಆಯಿತು. ಆಮೇಲೆ ಸ್ವಾಮೀಜಿಗಳ ನೇತೃತ್ವಕ್ಕೆ ಎಷ್ಟೋ ಜನ ವಿರೋಧ ಮಾಡಿ ಮತ್ತೊಂದು ಗುಂಪುಗಳಾದವು. ಎಷ್ಟು ಗುಂಪುಗಳಾದವು? ಇದೇ ಲಿಂಗಾಯತರಿಗೆ ಮೀಸಲಾತಿ ಬಿಡಲಿಕ್ಕೆ ಎಷ್ಟು ಗುಂಪುಗಳಾಗಿದ್ದಾವೆ? ಪ್ರತ್ಯೇಕ ಲಿಂಗಾಯತ ಧರ್ಮ ಬೇಕಂತ ಹೇಳಿದ್ರು. ಅವಾಗ ನಾವು ಸಪೋರ್ಟ್ ಮಾಡಿದ್ದೀವಿ ಎಲ್ಲರೂ. ನಾವು ಸ್ವತಃ ಹೋರಾಟಕ್ಕೆ ಹೋಗಿ ಬಂದಿದ್ದೀವಿ. ನಾವು ಮುಸ್ಲಿಮರು ಯಾರದೇ ಹಿತಕ್ಕೆ ಅಡ್ಡಿ ಬಂದಿಲ್ಲ, ಯಾರದೇ ಮೀಸಲಾತಿ ಕೇಳಕ್ಕೆ ಅಡ್ಡಿ ಬಂದಿಲ್ಲ. ನಾವು ದಲಿತರು, ಮುಸ್ಲಿಮರು, ಹಿಂದುಳಿದವರು ಯಾರು ಆ ವಿಷಯನೇ ವಿಚಾರ ಮಾಡಿಲ್ಲ. ನಾವು ಅವ್ರವ್ರು ಯಾರಿಗೆ ಬೇಕಾದ್ರೂ ಹೋರಾಟ ಮಾಡಿ ಪಡೀಲಿ ಅಂತ ಹೇಳಿಬಿಟ್ಟಿದ್ದೀವಿ. ಆದರೆ ನೀವು ನಮ್ಮ ಒಂದು ಹಕ್ಕನ್ನು ನೀವು ಕಸ್ಕೊಳ್ತಾ ಇದ್ದಿರಲ್ಲ, ಅದನ್ನು ಇದು ಬಸವಣ್ಣನ ತತ್ವ, ಲಿಂಗಾಯತ ತತ್ವ, ನಾವು ನಮ್ಮ ಧರ್ಮವನ್ನು ಆರಾಧಿಸ್ತೇವೆ, ಲಿಂಗಾಯತ ಧರ್ಮವನ್ನು ಪ್ರೀತಿ ಮಾಡ್ತೀವಿ. ನಾವು ಲಿಂಗಾಯತರ ಮಠ ಮಾನ್ಯಗಳಿಗೆ ನಾವು ಭಾಳ ಗೌರವ ಕೊಡ್ತೀವಿ. ಮಠ ಮಾನ್ಯಗಳ ತತ್ವ ಇದು ಒಪ್ಪೋದಿಲ್ಲ. ಇನ್ನೊಂದು ಜಾತಿಯವರಿಗೆ ಅನ್ಯಾಯ ಮಾಡ್ರಿ ಅಂತ ಹೇಳೋದಿಲ್ಲ, ಇನ್ನೊಂದು ಧರ್ಮದವ್ರಿಗೆ ಅನ್ಯಾಯ ಮಾಡಿ ಅಂತ ಯಾವ ಧರ್ಮದ ಹೇಳೋದಿಲ್ಲ ಜಗತ್ತಿನಲ್ಲಿ. ಅದಕ್ಕೆ ನಾ ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಈ ಮೀಸಲಾತಿ ಈ ಥರ ಒಡೆದಾಳೋ ನೀತಿ, ಒಬ್ರಿಗೆ ಮೋಸ ಮಾಡಿ ಒಬ್ರಿಗೆ ಕಸ್ಕೊಂಡು ಇನ್ನೊಬ್ಬರು ಕೊಡ್ತಿದ್ರೆ ಲಿಂಗಾಯತದ ನಾಯಕರುಗಳು, ಲಿಂಗಾಯತ ಸ್ವಾಮೀಜಿಗಳು ಇದನ್ನು ಒಪ್ಕೋಬಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡ್ತೇನೆ ಅವರಿಗೆ. ಇದು ಬಸವಣ್ಣನ ತತ್ವಕ್ಕೆ ಅಪವಾದಿದೆ, ವಿರುದ್ಧ ಇದೆ. ಬಸವ ಕಲ್ಯಾಣದ ಅನುಭವ ಮಂಟಪದಲ್ಲಿ ಬಸವಣ್ಣನವರು ಏನು ಒಂದು ತಳದಿ ಹಾಕಿಬಿಟ್ಟಿದ್ದಾರೆ, ಆ ತಳದಿಗೆ ವಿರುದ್ಧ ಇದೆ. ಬಸವಣ್ಣನವರು ಎಲ್ಲ ಧರ್ಮಗಳದ್ದು ಸೇರಿ ಒಂದು ಅನುಭವ ಮಂಟಪ ಮಾಡಿದರು. ಆಮೇಲೆ ರಾಜ್ಯ ಸರ್ಕಾರದ ಉದ್ದೇಶ ಏನಿದೆ ಅಂದರೆ, ಮುಸ್ಲಿಮರು ಮತ್ತು ಲಿಂಗಾಯತರಲ್ಲಿ ವಾದ ವಿವಾದ ಹುಟ್ಟಿಸಬೇಕು, ವೈಮನಸ್ಸುಗಳು ಬರಬೇಕು. ಆದರೆ ಅವ್ರದ್ದು ಆಸೆ ಈಡೇರೋದಿಲ್ಲ. ಇದ್ರಾಗ ಬೊಮ್ಮಾಯಿಯವರ ಆಸೆ ಈಡೇರೋದಿಲ್ಲ. ಯಾಕಂದ್ರೆ ಮುಸ್ಲಿಮರು ಯಾರ ಮೇಲೂ ದ್ವೇಷ ಮಾಡೋಕ್ಕೆ ರೆಡಿ ಇಲ್ಲ. ಲಿಂಗಾಯತರ ಕಸುಗೊಳ್ಳಿ, ಯಾರೇ ಕಸುಗೊಳ್ಳಿ, ಬಟ್ ಕಾನೂನುಬದ್ಧವಾದ ಹೋರಾಟ ಮಾಡಿ ಕಾನೂನುಬದ್ಧವಾದ ಹಕ್ಕನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ ಹೊರತಾಗಿ ಯಾರ ವಿರುದ್ಧ ಬೀದಿಗಿಳಿದಾಗಲಿ ಅಥವಾ ಮಾನಸಿಕವಾಗಿ ಯಾರು ಯಾರಿಗೂ ವಿರುದ್ಧ ಮಾಡೋದಿಲ್ಲ. ಇದು ನಮ್ಮ ರಾಜ್ಯದ ನಾಯಕರುಗಳು ನಿರ್ಣಯ ತಗೊಂಡಿದ್ದಾರೆ. ನಾವು ಇಲ್ಲಿ ಜಿಲ್ಲೆಯಲ್ಲಿ ಎಲ್ಲ ನಿರ್ಣಯ ತಗೊಂಡಿದ್ದೇವೆ ಆಲ್ರೆಡಿ. ಸರ್ಕಾರ ಒಂದೇನು ಕುಚೋದ್ಯತೆ ಮಾಡಿದೆ, ಅದಕ್ಕೆ ನಾವು ಬಲಿಪಶು ಆಗೋದಿಲ್ಲ. ಆಮೇಲೆ ಈ ಮೀಸಲಾತಿಯಲ್ಲಿ ಇನ್ನೂ ಭಾಳ ಜನ ಪರಿಶಿಷ್ಟ ವರ್ಗದವರಿದ್ದರು. ಬಂಜಾರ, ಬೋವಿ, ಇಂಥ ಅವ್ರಿಗೂ ಎಲ್ಲ ಅನ್ಯಾಯ ಮಾಡಿದ್ದಾರೆ. ಇದರಲ್ಲಿ ಅವರು ಸಹಿತ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಯಡಿಯೂರಪ್ಪರ ಮನೆಗೆ ಕಲ್ಲು ಹಾಕಿದ್ದಾರೆ. ಒಟ್ಟಾರೆ ಬೊಮ್ಮಾಯಿಯವರು
ಈ ರಾಜ್ಯ ಕಂಡಂಥ ಒಬ್ಬ ದುರ್ಬಲ ಮುಖ್ಯಮಂತ್ರಿ, ಒಂದು ಸಂಘಟನೆ ಕೈಗೊಂಬೆ ಮುಖ್ಯಮಂತ್ರಿ ಅವ್ರ ತಂದೆ ಈ ರಾಜ್ಯ ಅಷ್ಟೇ ಅಲ್ಲ ರಾಷ್ಟ್ರ ಕಂಡಂಥ ಒಬ್ಬ ಸಮಾಜವಾದಿ ನಾಯಕ, ಅಂಥ ಒಂದು ಮನೆತನದಿಂದ ಅಂಥ ಒಂದು ರಕ್ತವನ್ನು ಶರೀರದಲ್ಲಿ ಮೈಗೂಡಿಸ್ಕೊಂಡಂಥ ಒಬ್ಬ ನಾಯಕ ಇವತ್ತು ಈ ಪರಿಸ್ಥಿತಿ ಇದಕ್ಕೆ ಇಳಿತಾರ ಅಂದ್ರೆ ನಾವು ಇದನ್ನು ಖಂಡಿಸ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಬೊಮ್ಮಾಯಿಯವ್ರ ಹತ್ರ ಲವಲೇಶಿಯು ಸಾಮಾಜಿಕ ನ್ಯಾಯ, ಸಾಮಾಜಿಕ ಕಳಕಳಿ ಅನ್ನೋದಿಲ್ಲ. ಅವ್ರ ಹತ್ರ ಏನಾದರೂ ಇದ್ರೆ ನಾವು ನೋಡ್ಕೊಂಡು ಬಿಟ್ಟಿವಿ. ಮಂಗಳೂರಿನ 3 ಕೊಲೆಗಳಾದವು, 2 ಮುಸ್ಲಿಮರ ಕೊಲೆ ಆದವು, 1 ಮುಸ್ಲಿಮೇತರ ಕೊಲೆ ಆಯಿತು. ಅವಾಗ ಅವರು ಒಬ್ಬ ಹಿಂದೂ ಕಾರ್ಯಕರ್ತನ ಮನೆಗೆ ಹೋಗಿ 20 ಲಕ್ಷ ಘೋಷಣೆ ಮಾಡಿ 2 ಸಲ ಹೋಗಿ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಬಂದರು. ಆದರೆ ಮುಸ್ಲಿಮರ ಮನೆಗೆ ಹೋಗಿ ಅವರು ಕೊಲೆ ಆಗಿದೆ, ಅಲ್ಲಿ ಒಂದು ಸಾಂತ್ವನ ಹೇಳೋದಿಲ್ಲ, ದುಡ್ಡು ಕೊಡೋದಂತೂ ದೂರೇ ಉಳಿತು, ದುಡ್ಡು ಅವ್ರಿಗೂ ಕೊಡ್ತೀವಿ ಅಂತ ಹೇಳಿದ್ರು. ಒಬ್ಬ ಸಂವಿಧಾನಬದ್ಧವಾಗಿ ಪ್ರಮಾಣವಚನ ಸ್ವೀಕರಿಸಿದಂಥ ಮನುಷ್ಯ ಇಷ್ಟು ಸುಳ್ಳು ಹೇಳೋಂಥ ಮುಖ್ಯಮಂತ್ರಿ ನಾವು ನೋಡಲಿ. ಅದಕ್ಕೆ ನಮ್ದು ಏನಿದೆ ಅಂದ್ರೆ ಇದರಲ್ಲಿ ಒಟ್ಟಾರೆ ಸಾಮಾಜಿಕ ನ್ಯಾಯದ ತತ್ವದ ಅಡಿಯಲ್ಲಿ ಸರ್ಕಾರ ಇನ್ನೊಂದು ಸಲ ಅವರೇನು ಒಂದು ಘೋಷಣೆ ಮಾಡಿದರೆ ಅದನ್ನು ಮರುಪರಿಶೀಲಿಸಬೇಕು, ಎಲ್ಲರಿಗೆ ಸಾಮಾಜಿಕ ನ್ಯಾಯ ಮಾಡಬೇಕು. ಇಲ್ಲಾಂದ್ರೆ ಇವರೇ ಏನು ಖಾಯಂ ಈ ಪೀಠದಲ್ಲಿ ಕುಂದ್ರುವುದಿಲ್ಲ. ಈ ರಾಷ್ಟ್ರ, ಈ ಜಗತ್ತು ಭಾಳ ಜನ ಸರ್ವಾಧಿಕಾರಿಗಳನ್ನು ನೋಡಿದೆ, ಅವರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಇವ್ರಿಗೂ ಆ ಕಾಲ ಬರ್ತದೆ. ಇದು ಕುರ್ಚಿ ಗಟ್ಟಲ್ಲ ಬೊಮ್ಮಾಯಿಯವರಿಗೆ ಮತ್ತು ಸಂಘ ಪರಿವಾರ ಮತ್ತು BJP ಅವರಿಗೆ ಇದು ಆಡಳಿತ ಗಟ್ಟಲ್ಲ. ಇವತ್ತಿನ ನಾಳೆ ಕಾಲ ಬದಲಾಗ್ತದೆ, ಚಕ್ರ ತಿರುಗಲಿಕ್ಕೆ ಬೇಕು. ಏನು ಕೇಳುವುದ್ರ ಕೇಳ್ರಿ. ಈಗ ನಾನು ಪ್ರಾರಂಭದಲ್ಲೇ ಹೇಳಿದೆ ಅಶೋಕ್ ಅವರ. ಹಾಂ ಹೇಳಿ. ಆಲ್ರೆಡಿ PIL ಹೋಗಿದೆ, ಕಾನೂನು ತಜ್ಞರ ಜೊತೆ ಸಮಾಲೋಚನೆ ನಡೆದಿದೆ, ಎಲ್ಲ ಮಾಡಿದ್ದೀವಿ. ನಾನು ಪ್ರಾರಂಭದಲ್ಲೇ ಹೇಳಿದೆ ಇದು ಆಗುವುದಷ್ಟು ಸರಳ ಇಲ್ಲ, ಆಗುವುದಿಲ್ಲ, ಕೇವಲ ಜನರಲ್ಲಿ ಗೊಂದಲ ಮೂಡಿಸಲಿಕ್ಕೆ ಮತಗಳನ್ನು ಪಡಿಲಿಕ್ಕೆ ಇದನ್ನು ಮಾಡಿದ್ದಾರೆ ಅಂತ ಹೇಳಿದೆ ಮೊದಲೇ. ಏನು ಪಬ್ಲಿಸಿಟಿ ಮಾಡಕತ್ತೀವಿ ರೀ? ಅನ್ಯಾಯ ಆಗಿದ್ದನ್ನು ಹೇಳ್ಬೇಕಲ್ಲ, ಜನರಿಗೆ ಕಲ್ಪನೆ ಕೊಡ್ಬೇಕಲ್ಲ, ಜನ ಅದನ್ನೇ ನಂಬಿ ಹೋಗ್ತಾರ. ನಮ್ಮ ಕೆಲಸ ಇದೆ ಅದು, ಜನರಿಗೆ ತಿಳುವಳಿಕೆ ಕೊಡ್ಬೇಕಲ್ಲ ನಾವು, ನಮ್ಮ ಜನರಿಗೆ, ಎಲ್ಲ ಜನರಿಗೆ. ಆರ್ಥಿಕವಾಗಿ ಹಿಂದುಳಿದವರು, ಎಕನಾಮಿಕಲಿ ವೀಕರ್ ಸೆಕ್ಷನ್. ಅವರು ಇವರು ತಿಳಿಲ್ಲ, ಸರ್ಕಾರ ಯಾರಿಗೆ ಗುರುತು ಮಾಡಿದ್ದಾರೆ ಅವರು ಅದರಲ್ಲಿ ಯಾರಿಗೆ ಇಟ್ಟಿದ್ದಾರೆ, EWS ಯಾವ ಕೆಟಗರಿ ಇಟ್ಟಿದ್ದಾರೆ ಅವರು EWS ಬರ್ತಾರೆ. ನಮಗೆ ನೀವು EWS ಸೇರಿಸಿದ್ರೆ ನಮ್ಮ ಹಕ್ಕು ಎಷ್ಟು ಅನ್ನೋದು ಹೇಳಿ ಅಂತ ಹೇಳಿದೀವಿ ನಾವು. और खबरों के लिए देखते रहिए R1 न्यूज़।